ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತಮ್ನೇಲ್ ನೋಡಿದ್ರಲ್ಲ, ತಮ್ನೇಲ್ ನೋಡಿದ ತಕ್ಷಣ ಏನಪ್ಪ ಇದು ಫಸ್ಟ್ ಪೇಮೆಂಟು ಅಂತ ಹಾಕ್ಕೊಂಡಿದ್ದಾಳೆ ಅಂತ ಅನ್ಕೊಬೇಡಿ. ಅದು ಮೊದಲನೇ ಚಾನಲ್ದು. 1 ವರ್ಷದ ಕಷ್ಟಕ್ಕೆ ಸಿಕ್ಕ ಪ್ರತಿಫಲ ಅದು ನನಗೆ. 1 ವರ್ಷ ಕಷ್ಟಪಟ್ಟಿದ್ದೀನಿ. ಈ ಚಾನಲಲ್ಲಿ ವಿಡಿಯೋ ನೋಡೋರು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಆ ಚಾನಲ್ಲು ಕೂಡನು. ಹೊಸದಾಗಿ ಯಾರಾದರೂ ನೋಡ್ತಿದ್ದೀರಾ ಅಂತಂದರೆ ಸೌಜು ವೈಟಿ ಟಿಪ್ಸ್ ಅಂತ ಹೇಳಿಬಿಟ್ಟು ನಂದು ಇನ್ನೊಂದು ಚಾನಲ್, ಅದು ಮೊದಲನೇ ಚಾನಲು. ಅದನ್ನು ಶುರು ಮಾಡಿ ನಾನು 1 ವರ್ಷದ ಮೇಲೆ 1 ತಿಂಗಳಾಯಿತು. ಮೇನಲ್ಲಿ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಇಯರು. ಈ ಈ 1 ವರ್ಷದಷ್ಟರಲ್ಲಿ ನಾನು ಒಂದು ಪೇಮೆಂಟ್‌ನೂ ಕೂಡ ತಗೊಂಡಿದ್ದೀನಿ ಅದರಿಂದ. ಆ ಚಾನಲ್ಲು ನಿಜ, ನಾನು ಅದರಲ್ಲಿ ವ್ಲಾಗ್ಸ್‌ಗಳು ಮಾಡಬೇಕು ಅಂತಲೇ ಅದನ್ನು ವ್ಲಾಗ್ ಚಾನಲ್ ಅಂತಲೇ ನಾನು ಸ್ಟಾರ್ಟ್ ಮಾಡಿದ್ದು. ಹೋಗ್ತಾ ಹೋಗ್ತಾ ಅದರಲ್ಲಿ ಅಷ್ಟಾಗಿ ವ್ಯೂಸು ಬರ್ತಾ ಇರಲಿಲ್ಲ. ಮತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿ ಬಿಟ್ಬಿಡೋಣ ಅಂತ ಎಲ್ಲ ಅಂದ್ಕೊಂಡು ಸುಮಾರು ಸಲ ಅದಾದಮೇಲೆ ಕಂಟೆಂಟ್‌ನ ಚೇಂಜ್ ಮಾಡಿಕೊಂಡು ಮತ್ತೆ ವೀಡಿಯೋಸ್‌ಗಳನ್ನ ಮಾಡಿ ಅದರಿಂದ ನಾನು ಏನು ಮಾನಿಟೈಸೇಷನ್ ಎಲ್ಲ ನಾನು ಲೈವ್ ಮಾಡಿ ಮಾನಿಟೈಸೇಷನ್ ಮುಗಿಸ್ಕೊಂಡಿದ್ದೆ 5 ತಿಂಗಳಲ್ಲೇನೆ. ಆದರೆ ಇದು ಮಾಡಿಕೊಂಡು ಏನು ಡಾಲರ್ಸ್ ಮಾಡಬೇಕು ಅಂತಂದರೆ ನನಗೆ ಸ್ವಲ್ಪ ಕಷ್ಟ ಆಗಿತ್ತು. ಲೈವನ್ನು ಸ್ಟಾಪ್ ಮಾಡಿ ನಾನು ವೀಡಿಯೋಸ್‌ಗಳನ್ನ ಮಾಡಿಕೊಂಡು ಅದರಿಂದ ಡಾಲರ್ಸ್‌ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಕೊನೆಗೂ ಒಂದು ಪೇಮೆಂಟ್‌ನ ತಗೊಂಡಿದ್ದೀನಿ ನಾನು ಯೂಟ್ಯೂಬಿಂದ. ನಿಜವಾಗ್ಲೂ ನನಗೆ ಸಖತ್ ಖುಷಿಯಾಗಿದೆ. ಆ ಪೇಮೆಂಟ್ ಬಂದಿದ್ದ ವೀಡಿಯೋನೆಲ್ಲ ನಾನು ಅದರಲ್ಲೇ ಹಾಕಿದ್ದೀನಿ. ಇದರಲ್ಲೇನು ಅಂತಂದರೆ ಪೇಮೆಂಟ್ ಬಂದಮೇಲೆ ನಾನು ಸೆಲೆಬ್ರೇಷನ್ ಅಂತ ಏನೂ ಮಾಡಿರಲಿಲ್ಲ. ಹಾಗಾಗಿ ನಾನು ರಾಯರ ಆಶೀರ್ವಾದ ತಗೊಂಡೇ ನಾನು ಸ್ಟಾರ್ಟ್ ಮಾಡಿದ್ದಿದ್ದು ಆ ಚಾನಲ್‌ನ ಶುರು ಮಾಡೋವಾಗ ಫಸ್ಟು. ಮತ್ತು ನಾನು ಮಾನಿಟೈಸೇಷನ್ ಆದಾಗಲೂ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಬಂದಿದ್ದೆ. ಮತ್ತೀಗ ಪೇಮೆಂಟ್ ಬಂದಿದೆ, ಫಸ್ಟ್ ಪೇಮೆಂಟು. ಇವತ್ತು ಕೂಡ ಹೋಗಬೇಕು ಅಲ್ವಾ? ನನಗೆ ಪೇಮೆಂಟ್ ಬಂದಿದ್ದು ಕೂಡ ಗುರುವಾರನೇ. ನನಗದೇ ತುಂಬ ಖುಷಿಯಾದಂಥ ವಿಷಯ. ರಾಯರ ಆಶೀರ್ವಾದದಿಂದ ಗುರುವಾರನೇ ನನಗೆ ಫಸ್ಟ್ ಪೇಮೆಂಟು ಬಂತು. ಅದಕ್ಕೇನೆ ಗುರುವಾರ ನನಗೆ ಹೋಗೋಕ್ಕಾಗಿರಲಿಲ್ಲ ರಾಯರ ಮಠಕ್ಕೆ. ಯಾಕಂದರೆ ನಂಗೆ ಪೇಮೆಂಟ್ ಬಂದಾಗ ಮಧ್ಯಾಹ್ನ ಆಗಿತ್ತು. ಸಂಜೆಗೆ ಮತ್ತೆ ನಾನು ಹೋಗೋಕ್ಕಾಗಲಿಲ್ಲ. ಸರಿ, ಬೆಳಗ್ಗೆಗೆ ಹೋಗ್ಬಿಡೋಣ, ಆಷಾಢ ಶುಕ್ರವಾರ ಅಲ್ವಾ ಅಂತ ಅಂದ್ಕೊಂಡು ಅದಕ್ಕೇನೆ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ನಮ್ಮ ಅಮ್ಮನಿಗೂ ಕೂಡ ಹೇಳಿದ್ದೆ. ಇನ್ನು ಸೆಲೆಬ್ರೇಷನ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಕೂಡ ಇಲ್ಲ, ಅವರು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ರು. ಸರಿ, ನಾನು ನಮ್ಮ ಅಮ್ಮ ಇಬ್ಬರೇನೆ ಟೆಂಪಲ್ಗಾದರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬೆಳಗ್ಗೆಯಿಂದನೇ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ನಿಮ್ಮ ಹತ್ರ ಕೂಡ ಶೇರ್ ಮಾಡೋಣ ಈ ಖುಷಿ ವಿಷಯನ ಅಂತ. ಯಾಕಂದರೆ ಹೊಸದಾಗಿ ಅದರಲ್ಲಿ ಆ ಚಾನಲ್ ನೋಡದೇ ಇರೋರು ಸುಮಾರು ಜನ ಇದರಲ್ಲಿ ನೋಡ್ತಾ ಇರ್ತೀರ. ಹೊಸಬ್ರು ಯಾರಾದರೂ ನೋಡ್ತಿದ್ದೀರಾ ಅಂತಂದರೆ ಸೌಜು ವೈಟಿ ಟಿಪ್ಸ್ ಅಂತ ಆ ಚಾನಲ್ದು ಲಿಂಕ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಯೂಟ್ಯೂಬ್ ಬಗ್ಗೆ ಬೇಕಾಗಿರೋ ಎಲ್ಲ ಟಿಪ್ಸ್ಗಳನ್ನೂ ಕೂಡನು ನಾನು ವೀಡಿಯೋ ಮಾಡಿ ಹೇಳಿಬಿಟ್ಟಿದ್ದೀನಿ. ಹೊಸ ಹೊಸ ಪಾಲಿಸೀಸ್ ಆಗಲಿ, ಅಪ್ಡೇಟ್ಸ್ಗಳಾಗಲಿ, ಎಲ್ಲ ಥರ ವೀಡಿಯೋಗಳು ಅದರಲ್ಲಿದೆ. ನೀವು ನೋಡಿ ಬೇಕಿದ್ದರೆ ಅದನ್ನು ನಿಮ್ಮ ಚಾನಲ್ಗೆ ಅಪ್ಲೈ ಮಾಡ್ಕೊಬೋದು. ಓಕೆನಾ? ಇನ್ನು ಈ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಈ ಚಾನಲ್ನು ಕೂಡ ಬೆಳೆಸಿ ಆದಷ್ಟು ಬೇಗ ಈ ಚಾನಲ್ನು ಮಾನಿಟೈಸೇಷನ್ ಮಾಡ್ಕೊಳ್ಳೋ ಲೆವೆಲ್ಗೆ ಬರಲಿ ಅಂತ ಹಾರೈಸಿ, ಆಯಿತಾ? ಸಪೋರ್ಟ್ ಮಾಡಿ ಎಲ್ಲರೂ ಕೂಡನು. ಇದರಲ್ಲಿ ಬರೀ ವ್ಲಾಗ್ಸ್ಗಳಷ್ಟೇ ಬರುತ್ತೆ. ಅದ್ರಲ್ಲಿ ಮಾಡೋಕ್ಕಾಗಲಿಲ್ಲ ಅಲ್ಲ, ಹೋಗ್ತಾ ಹೋಗ್ತಾ ಯಾಕೋ ಅದು ಸರಿ ಹೋಗಲಿಲ್ಲ ಅಂತ ಅಂದ್ಬಿಟ್ಟು ನಾನು ಕಂಟೆಂಟ್‌ನ ಚೇಂಜ್ ಮಾಡಿಕೊಂಡೆ. ಹಾಗಾಗಿನೇ ನಾನು ವ್ಲಾಗ್ಸ್‌ಗೋಸ್ಕರ ಅಂತಲೇ ನಾನು ವ್ಲಾಗ್ಸ್ಗಳು ನೋಡೋರು ಸುಮಾರು ಜನ ಇದ್ದರು. ರಂಗೋಲಿಗಳನ್ನ ಇಷ್ಟಪಡೋರು ಸುಮಾರು ಜನ ಇದ್ದರು. ಅವರು ಕೇಳಿದ್ದಕ್ಕೆ ನಾನು ಮತ್ತೆ ಇನ್ನೊಂದು ಚಾನಲ್‌ನ ಮಾಡಿಕೊಂಡು ಅದರಲ್ಲಿ ವ್ಲಾಗ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದು. ಹಾಗಾಗಿ ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಅದರಲ್ಲಿರೋ ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ಚಾನಲಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇನ್ನು ಅದಾದಮೇಲೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಅಲ್ಲ, ಇನ್ನು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ. ಇನ್ನು ಟೆಂಪಲ್ಗೆ ಅಂದರೆ ರಾಯರ ಮಠಕ್ಕೆ ಗುರುವಾರ ಹೋಗಬೇಕಿತ್ತು, ಹೋಗೋಕ್ಕಾಗಿರ್ಲಿಲ್ಲಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದಿದ್ದು. ರಂಗೋಲಿ ಈ ಥರ ಒಂದು ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೀನಿ. ಹೆಂಗಿದೆ ರಂಗೋಲಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಆಯಿತಾ? ನನಗಂತೂ ಇಷ್ಟ ಆಯಿತು. ಇನ್ನು ರಂಗೋಲಿ ಎಲ್ಲ ಬಿಡಿಸಿ ಅದಾದಮೇಲೆ ನಾನು ಅಂದರೆ ರಂಗೋಲಿ ಬಿಡ್ಸೋಕ್ಕೂ ಮುಂಚೆನೇ ಆಚೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಕಸ ಗುಡಿಸಿ ಮನೆ ಒರೆಸಿ ಆಚೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಬಂದಿದ್ದು. ಮತ್ತು ನೀರಿಟ್ಟು ಸ್ನಾನ ಕೂಡ ಮಾಡಿಕೊಂಡು ಇನ್ನು ದೇವರಿಗೆ ಪೂಜೆ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಇವಾಗ.
ಇನ್ನು ಇಲ್ಲಿ ಪೂಜೆ ಮಾಡ್ಕೊಂಡು ಆಮೇಲೆ ರಾಯರ ಮಠಕ್ಕೆ ಹೋಗೋದು. ಆದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಹೋಗೋಕ್ಕೂ ಟೈಮ್ ಆಗೋಗಿತ್ತು. 10 ಗಂಟೆ ಏನೋ ಮನೇಲೇ ಆಗೋಗಿತ್ತು ನನಗೆ. ಇನ್ನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಟೈಮೇ ಆಗೋಗಿತ್ತು. ಹೋಗ್ತಾ ಹೂ ತಗೊಳ್ಳೋಣ ಅಂತ ನೋಡಿದೆ, ಅಂದರೆ ತುಳಸಿ ತಗೊಳ್ಳೋಣ ಅಂತ ನೋಡಿದೆ. ತುಳಸಿ ಕೂಡ ಸಿಗಲಿಲ್ಲ. ತುಳಸಿ ಖಾಲಿಯಾಗಿದೆ ಅಂತಂದರು. ಸರಿ ಹೂವೇ ತಗೊಂಡು ಕೊಟ್ಟಿದ್ದು. ಆದರೆ ಅಲ್ಲಿ ರಾಯರ ಮಠ ಓಪನ್ ಏನೋ ಇತ್ತು. ಟೈಮ್ ಆಗಿದ್ದರಿಂದ ಏನೋ ಒಳಗಡೆ ದೇವ್ರ ಗುಡಿದು ಗೇಟ್ ಥರ ಇರುತ್ತೆ ಅಲ್ವಾ, ಅದನ್ನು ಹಾಕಿದ್ರು. ಅಂದರೆ ಕಾಣುತ್ತೆ ದೇವ್ರು, ಹಾಗೆ ನಿಂತು ನೋಡ್ಬೋದು ರಾಯರನ್ನ. ಆಚೆ ಮತ್ತೆ ಒಂದು ಇದಿರುತ್ತೆ, ಪ್ರತಿಮೆ ಇರುತ್ತೆ, ಅಲ್ಲೂ ಕೂಡ ನಾವು ಕೈ ಮುಗಿದು ಬರ್ಬೋದು. ನನಗೆ ಒಳಗಡೆ ಅಂದರೆ ರಾಯರಿಗೆ ಕೊಡಬೇಕು ಅಂತ ಅಲ್ಲಿ ತಗೊಂಡೋಗಿದ್ದು ಹೂವು ಅಲ್ಲಿ ಕ್ಲೋಸ್ ಆಗಿದ್ದರಿಂದ ನಾನಿಲ್ಲಿ ಪ್ರತಿಮೆಗೆ ಹಾಕಿ ಕೈ ಮುಗಿದು ಬೇಡಿಕೊಂಡು ಅವ್ರ ಆಶೀರ್ವಾದದಿಂದನೇ ಇಲ್ಲಿ ತನಕ ಬಂದಿದ್ದೀನಿ ಅಲ್ಲ ನಾನು. ಶುರು ಮಾಡೋ ದಿವಸನೂ ಅಷ್ಟೇ, ನಾನು ಫಸ್ಟು ವೀಡಿಯೋ ನಾನು ಅಲ್ಲಿ ರಾಯರ ಮಠಕ್ಕೆ ಹೋಗಿದ್ದಿದ್ದು. ಅದು ನೆಲಮಂಗಲದ ಹತ್ರ ಒಂದು ರಾಯರ ಮಠ ಇದೆ, ಮಿನಿ ಮಂತ್ರಾಲಯ ಅಂತಲೇ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದೆ, ನೋಡಿರ್ತೀರ ನೀವು. ಮಂತ್ರಾಲಯ ಥರನೇ ಇದೆ ಅಲ್ಲಿ ಟೆಂಪಲ್ಲು, ಪೇಂಟಿಂಗ್ಸು, ಡಿಸೈನ್ಸ್ ಎಲ್ಲ ನೋಡೋದಕ್ಕೆ ಮಂತ್ರಾಲಯ ಹೆಂಗಿದೆ ಹಂಗೆ ಇದೆ. ಅದಕ್ಕೆ ಇಲ್ಲಿಗೆ ಅದನ್ನು ಮಿನಿ ಮಂತ್ರಾಲಯ ಅಂತ ಕರೀತಾರೆ. ಇನ್ನೊಂದು ಸರಿ ಏನಾದ್ರು ನಾನು ಅಲ್ಲಿಗೆ ಹೋದೆ ಅಂತಂದರೆ ನಾನು ಅಲ್ಲಿ ವೀಡಿಯೋ ಮಾಡಿ ಮತ್ತೆ ಹಾಕ್ತೀನಿ. ಅದು ಒಂದೇ ಸಲ ನಾನು ಹೋಗಿದ್ದು ಅಲ್ಲಿಗೆ, ಮತ್ತೆ ಹೋಗೋಕ್ಕಾಗಲೇ ಇಲ್ಲ. ಯಾಕೆಂದರೆ ನನ್ನ ತಂಗಿ ಆವಾಗ ಅಲ್ಲಿ ಇದ್ಲು, ಹಾಗಾಗಿ ಅವ್ರ ಮನೆಗೆ ಹೋಗಿದ್ದೆ ನಾನು. ಇವಾಗ ಅಲ್ಲಿ ಯಾರೂ ಇಲ್ಲ, ಮತ್ತು ಅಲ್ಲಿ ತನಕ ಹೋಗಬೇಕು ಅಂತಂದರೆ ಯಾರಾದರೂ ಜೊತೆಗೆ ಬರಬೇಕು. ಹಾಗಾಗಿ ನೋಡೋಣ, ಯಾವಾಗಾದರೂ ಟೈಮ್ ಸಿಕ್ತು ಅಂತಂದರೆ ನಾನು ಅಲ್ಲಿಗೂ ಹೋಗಿ ಅದ್ರ ವೀಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಇನ್ನು ಮಂತ್ರಾಲಯ ಹೋಗೋದೆಲ್ಲ ಸದ್ಯಕ್ಕಂತೂ ಆಗಲ್ಲ ನನಗೆ. ಹಾಗಾಗಿನೇ ನಾನು ಮನೆ ಹತ್ರ ಇರೋ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರೋದು ಆವಾಗವಾಗ. ಇನ್ನು ಇದೊಂದು ಖುಷಿ ವಿಷಯ ಆದಮೇಲೆ ಇದನ್ನು ನಾನು ಹೇಳಲೇಬೇಕಲ್ಲ, ಅಲ್ಲಿ ಹೋಗಿತ್ತು ಏನೋ ರಾಯರಿಗೆ ಹೇಳ್ಕೊಂಡು ಬರಲೇಬೇಕಲ್ಲ ಖುಷಿ ವಿಷಯನ. ಅದಕ್ಕೇನೆ ಹಿಂದಿನ ದಿನ ಏನಾದ್ರು ಬಂದಿತ್ತು ಅಂದಿದ್ರೆ ಬುಧವಾರ ದಿನ, ಗುರುವಾರ ಬೆಳಗ್ಗೆನೇ ಹೋಗ್ತಾ ಇದ್ದೆ. ಗುರುವಾರ ಬಂದಿದ್ದರಿಂದ ಶುಕ್ರವಾರ ಹೋಗಿದ್ದು. ಇನ್ನು ಆ ಮೊದಲನೇ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು 1 ವರ್ಷದಿಂದ ಎಷ್ಟೆಲ್ಲ ಕಷ್ಟಗಳು, ಅಂದರೆ ಕಷ್ಟ ಅಂತಂದರೆ ಚಾನಲ್ಲು ಅಂದರೆ ಯೂಟ್ಯೂಬ್ ಕಡೆಯಿಂದ ನನಗೆ ಯಾವುದೇ ಪ್ರಾಬ್ಲಮ್ಮು ಆಗಲಿಲ್ಲ. ಯಾಕೆಂದರೆ ನಾನು ಅಷ್ಟೇ ಹುಷಾರಾಗಿ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನಗೆ ಯಾವುದೇ ಥರ ಒಂದು ಪ್ರಾಬ್ಲಮ್ಮು ಬರೋ ಥರನೂ ನಾನು ಮಾಡ್ಕೊಂಡಿರಲಿಲ್ಲ. ಆದರೂ ಕೂಡ ಕೆಲವೊಂದು ಸರಿ ವೀಡಿಯೋಗಳಿಗೆ ವ್ಯೂಸ್ ಬರದೇ ಇದ್ದಾಗ ಬರೀ ವ್ಯೂಸ್ ಬರಲಿಲ್ಲ ಅನ್ನೋ ಕಾರಣಕ್ಕೆ ಚಾನಲ್ ಬಿಟ್ಬಿಡೋಣ, ಡಿಲೀಟ್ ಮಾಡಿಬಿಡೋಣ, ಈ ಥರ ಎಲ್ಲ ಅಂದ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೆ ನಾನು. ಅದಾದಮೇಲೆ ಬೇಡ, ಈ ಥರ ಎಲ್ಲ ಮಾಡಬಾರ್ದು, ಅರ್ಧಕ್ಕೆ ಬಿಟ್ಟೋದ್ರೆ ಏನೂ ಸಿಗಲ್ಲ ಅಂತ ಅಂದ್ಕೊಂಡು ಕಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಅರ್ಧಕ್ಕೆ ಬಂದಿದ್ದೀನಿ. ಮಾನಿಟೈಸೇಷನ್ ಆದಮೇಲೆ ಕೂಡ $35 ಕಂಪ್ಲೀಟ್ ಆದಮೇಲೆ ಕೂಡ ನಾನು ಡಿಲೀಟ್ ಮಾಡೋಣ ಚಾನಲ್ಲು ಅಂತ ಅಂದ್ಕೊಂಡಿದ್ದೆ. ಬೇರೆಯವ್ರಿಗೆಲ್ಲ ಹೇಳಿ ಬುದ್ಧಿನ ನಾನೇ ಹಿಂಗೆ ಮಾಡಬಾರ್ದಲ್ಲ ಅಂತ ಅಂದ್ಕೊಂಡು ಕೇಳೋರಿಗೆಲ್ಲ ನಾನು ಹೇಳ್ತಾ ಇದ್ದೆ, ತಾಳ್ಮೆಯಿಂದ ಇರಬೇಕು, ಕಾಯಬೇಕು, ಆಗುತ್ತೆ, ಈ ಥರ ಎಲ್ಲ ಬುದ್ಧಿ ಹೇಳ್ತಾ ಇದ್ದೋಳು. ಕೊನೆಗೆ ನಾನೇ ಆ ಥರ ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದರೆ ಅಷ್ಟು ಬೇಜಾರು ಆಗುತ್ತೆ ಆ ಟೈಮಲ್ಲಿ. ವೀಡಿಯೋಗಳಿಗೆ ವ್ಯೂಸ್ ಬರಲಿಲ್ಲ ಅಂತಂದಾಗ ಇಂಥ ಯೋಚನೆಗಳೆಲ್ಲ ಬರೋದು ಸಹಜನೇ. ನನಗೂ ಅದೇ ಥರನೇ ಆಯಿತು. ಅದಾದಮೇಲೆ ಎಲ್ಲ ಯೋಚನೆ ಮಾಡಿಕೊಂಡು ಬೇಡ, ಬಿಡಬಾರ್ದು ಅಂತ ಹೇಳಿ ನಾನು ಕಷ್ಟಪಟ್ಟು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಪೇಮೆಂಟ್ ತಗೊಳ್ಳೋ ಥರ ಮಾಡಿಕೊಂಡೆ. ಕೊನೆಗೂ ಒಂದು ಪೇಮೆಂಟ್ ಕೂಡ ಬಂತು. ಅದಕ್ಕೆ ನನ್ನನ್ನು ಕೇಳೋರಿಗೆ ಅಥವಾ ಚಾನಲ್ ಹಿಂಗಾಗ್ತಿದೆ ಹಂಗಾಗ್ತಿದೆ, ವ್ಯೂಸ್ ಬರ್ತಿಲ್ಲ ಅಂತೆಲ್ಲ ನನಗೆ ಕಮೆಂಟ್ಗಳನ್ನ ಹಾಕ್ತಿರ್ತಾರೆ ಆ ಚಾನಲಲ್ಲಿ. ಅವ್ರಿಗೆಲ್ಲ ನಾನು ಹೇಳೋದು ಇದೇ ಮಾತನ್ನೇ, ಇದರಲ್ಲೂ ನೋಡ್ತಿರೋರ್ಗೂ ನಾನು ಹೇಳೋದು ಇದೇ ಮಾತೇನೆ, ಕಾಯಬೇಕು, ತಾಳ್ಮೆ ಇರಬೇಕು. ಯೂಟ್ಯೂಬಲ್ಲಿ ಮೇಯ್ನಾಗಿ ಇರಬೇಕಾಗಿರೋದು ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಪೇಷನ್ಸು. ಇವೆರಡೂ ನಮ್ಮ ಹತ್ರ ಇದೆ ಅಂತಂದರೆ ಯಾವತ್ತಾದರೂ ಒಂದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಕಾರಣ ನಾನೇನೆ. ಈಗಷ್ಟು ಕಾದಿದ್ದಕ್ಕೆ 1 ವರ್ಷಕ್ಕೆ ಎಷ್ಟೋ ಜನಕ್ಕೆ ಎಷ್ಟೋ ವರ್ಷಗಳಾದರೆ ಮಾನಿಟೈಸೇಷನ್ನೇ ಆಗಿರಲ್ಲ. ಅಂಥದ್ರಲ್ಲಿ ನಾನು ವರ್ಷದೊಳಗಡೆ ಮಾನಿಟೈಸೇಷನ್ನು ಮುಗಿಸ್ಕೊಂಡು ಒಂದು ಪೇಮೆಂಟ್ನೂ ಕೂಡ ತಗೊಂಡಿದ್ದೀನಿ. ಆವಾಗವಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದು ಬಿಟ್ಟರೆ ಕನ್ಸಿಸ್ಟೆನ್ಸಿನ ಬಿಡಲಿಲ್ಲ ನಾನು. ಅವತ್ತಿಂದ ಇವತ್ತವರೆಗೂ ವೀಡಿಯೋಗಳು ಹಾಕೋದ್ರಲ್ಲಿ ಯಾವತ್ತೂ ಸೋಮಾರಿತನ ತೋರಿಸ್ಕೊಂಡು, ಯಾವಾಗಾದ್ರೂ ಹುಷಾರಿಲ್ಲ ಅಂದರೆ ಒಂದು 2 ದಿನ ಬಿಟ್ಟಿರ್ಬೋದು ಬಿಟ್ಟರೆ, ಇನ್ಯಾವತ್ತೂ ನಾನು ವಾರಗಟ್ಟಲೆ ತಿಂಗ್ಳುಗಟ್ಟಲೆ ವೀಡಿಯೋ ಅಪ್ಲೋಡ್ ಮಾಡದೆ ಬಿಟ್ಟಿದ್ದೇ ಇಲ್ಲ. ಅದು ಏನೇ ಆಗೋಗಲಿ ಅಪ್ಲೋಡ್ ಮಾಡಲೇಬೇಕು. ಅದಕ್ಕೆ ವ್ಯೂಸ್ ಬರುತ್ತೋ ಬಿಡುತ್ತೋ, ಅಪ್ಲೋಡ್ ಅಂತೂ ಮಾಡಲೇಬೇಕು ಅಂತ ವೀಡಿಯೋಗಳನ್ನ ಮಾಡಿ ಹಾಕ್ತಾನೇ ಇದ್ದೆ ನಾನು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಹಂಗೆ ಮಾಡಿದ್ದಕ್ಕೆ ಇವತ್ತು ಒಂದು ಪೇಮೆಂಟ್ ಬರೋ ಥರ ಆಗಿದೆ. ಅದಕ್ಕೆ ನನ್ನ ವೀಡಿಯೋನ ಯಾರಾದರೂ ನೋಡ್ತಿರೋರ್ಗೂ ನಾನು ಹೇಳೋದು ಅದೇನೇ, ವ್ಯೂಸ್ ಬರ್ತಿಲ್ಲ ಅನ್ನೋ ಯೋಚನೆ ಬಿಟ್ಬಿಟ್ಟು ಬರೀ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗೋದು ಯೋಚನೆ ಮಾಡಿ. ನೀವು ಎಲ್ಲಿ ತನಕ ವೀಡಿಯೋಸ್ಗಳನ್ನ
ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಕರೆಕ್ಟ್ ವೇನಲ್ಲಿ. ಯಾವತ್ತೋ ಒಂದಿನ ಆ ವಿಡಿಯೋಯಿಂದಾನೇ ನಿಮ್ಮ ಚಾನಲ್ ಮಾನಿಟೈಸ್ ಆಗುವಂಥ ಒಂದು ವಿಡಿಯೋ ಸಾಕಾಗತ್ತೆ ವೈರಲ್ ಹೋಗೋದಕ್ಕೆ. ಒಂದು ವಿಡಿಯೋ ಸಾಕು ಮಾನಿಟೈಸೇಷನ್ ಆಗೋದಕ್ಕೆ. ಆ ಥರ ಆಗತ್ತೆ. ಹಾಗೇ ಆಗತ್ತೆ. ಯೂಟ್ಯೂಬಲ್ಲಿ ಸಕ್ಸಸ್ಸು ಆಗೋದಕ್ಕೆ ನಿಧಾನ ಆಗತ್ತೆ, ಆದರೆ ಗ್ಯಾರಂಟಿ ಆಗತ್ತೆ. ತಾಳ್ಮೆಯಿಂದ ಕಾಯಬೇಕಾಗತ್ತೆ, ಆಯಿತಾ? ಇದನ್ನು ಕಲಿಬೇಕಾಗಿರೋದು ಯೂಟ್ಯೂಬಲ್ಲಿ ತಾಳ್ಮೆಯಿಂದ ಕಾಯ್ಕೊಂಡಿದ್ದು. ಇವತ್ತು ವೀಡಿಯೋ ವ್ಯೂಸ್ ಬರಲಿಲ್ಲ ಅಂತ ಬೇಜಾರಾಗಿ ಬಿಟ್ಬಿಡ್ದಿರ, ನಾಳೆ ಇವತ್ತು ವೀಡಿಯೋಗೆ ಬಿಟ್ಬಿಡ್ಬೇಕು. ಅದು ವ್ಯೂಸ್ ಬಂತೋ ಬಿಡ್ತೋ, ಹಾಕಿದ್ವಾ ಬಿಟ್ವಾ, ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕು ಅದನ್ನು ನಾವು ಕರೆಕ್ಟಾಗಿ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಹೋಗ್ತಿದ್ದೀವಿ ಅಂತಂದರೆ ಗ್ಯಾರಂಟಿ ಮಾನಿಟೈಸೇಷನು ಆಗತ್ತೆ, ಮತ್ತು ವ್ಯೂಸ್ ಡಾಲರ್ ಕೂಡ ಕಂಪ್ಲೀಟ್ ಆಗುತ್ತೆ, ದುಡ್ಡು ಕೂಡ ಬರುತ್ತೆ ಯೂಟ್ಯೂಬಿಂದ. ಮಾಡೋದನ್ನು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕಾಗತ್ತೆ ಅಷ್ಟೇನೆ. ಓಕೆನಾ? ಈ ಥರ ಇತ್ತು ನಂದು 1 ವರ್ಷದ ಜರ್ನಿ. ಎಷ್ಟೆಷ್ಟೆಲ್ಲ ಸ್ಟ್ರಗಲ್ ಮಾಡಿಕೊಂಡು ಒಂದು ಪೇಮೆಂಟ್ನ ತಗೊಂಡು ಇವತ್ತು ಖುಷಿಯಾಗಿದ್ದೀನಿ. ನೀವು ಕೂಡ ಅದೇ ಥರ ಇರಿ ಅಂತಲೇ ಹೇಳ್ತೀನಿ ನಾನು ನನ್ನ ವಿಡಿಯೋ ನೋಡೋರಿಗೆಲ್ಲನೂ. ಇನ್ನು ಮನೇಲಿ ಪೂಜೆ ಕೂಡ ಮಾಡಿಕೊಂಡೆ. ಬಂದಿದ್ದ ಅಮೌಂಟ್ ಏನಿತ್ತಲ್ಲ ಪೇಮೆಂಟು, ಆ ದುಡ್ಡನ್ನ ಫಸ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಹತ್ರ ರಾಯರ ಫೋಟೋದ ಹತ್ರನೇ ಇಟ್ಟಿದ್ದೀನಿ. ನನಗೆ ಬಂದಿರೋ ಫಸ್ಟ್ ಪೇಮೆಂಟನ್ನ ಅವ್ರ ಆಶೀರ್ವಾದದಿಂದನೇ ಬಂದಿರೋದು ಅಲ್ವಾ, ಅದಕ್ಕೇ ಫಸ್ಟ್ ಪೇಮೆಂಟ್ನ ಅಲ್ಲೇ ಇಟ್ಬಿಟ್ಟು ದೇವ್ರ ಹತ್ರ ಪೂಜೆ ಕೂಡ ಮಾಡಿಕೊಂಡೆ. ಏನೋ ಒಂಥರ ಖುಷಿ ಆಯಿತು. ಎಷ್ಟು ಅದೇ ಈ ಕಷ್ಟಕ್ಕೆಲ್ಲನೂ ಒಂದು ಫಲ ಸಿಗುತ್ತೆ ಅಲ್ಲ, ಆವಾಗಾಗೋ ಖುಷಿನೇ ಬೇರೆ. ಮಾನಿಟೈಸೇಷನ್ ಆದಾಗಲೂ ನನಗೆ ಅಷ್ಟು ಖುಷಿ ಆಗಿರಲಿಲ್ಲ. ನನಗೆ ಫಸ್ಟ್ ಪೇಮೆಂಟ್ ಬಂದಾಗ ಏನೋ ಸಾಧನೆ ಮಾಡಿಬಿಟ್ಟೆ ನಾನು ಯೂಟ್ಯೂಬಲ್ಲಿ ಅನ್ನೋ ಥರ ಖುಷಿ. ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನಾನು ಯೋಚನೆ ಇದ್ದಿದ್ದೇ ಅದು, ಒಂದಾದರೂ ಪೇಮೆಂಟ್ ತೆಗಿಬೇಕು ನಾನು ಯೂಟ್ಯೂಬಿಂದ ಅಂತ ಅಂದ್ಬಿಟ್ಟು. ಆ ಒಂದು ಖುಷಿ ಇವತ್ತು ನನಗೆ ಆಗ್ತಾ ಇದೆ. ಒಂದು ಪೇಮೆಂಟ್ ತಗೊಂಡಿದ್ದೀನಿ ಅಂತ ನಿಜವಾಗ್ಲೂ ಸಖತ್ ಖುಷಿ ಆಗ್ತಾ ಇದೆ. ಯಾರಾದರೂ ಇನ್ನೂ ಆಗ್ತಾ ಇಲ್ಲ ನಮ್ಮಿಂದ ಬಿಟ್ಬಿಡೋಣ ಅಂತ ಯೋಚನೆ ಮಾಡೋರು ಯಾವತ್ತೂ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಕಷ್ಟನೋ ಸುಖನೋ ಅದೇನೋ ಹೇಳ್ತಾರಲ್ಲ, ನದಿ ಒಳಗೆ ಇಳಿದ ಮೇಲೆ ಚಳಿನೋ ಮಳೆನೋ ಅನ್ನೋದನ್ನು ನೋಡಬಾರ್ದಂತೆ, ಮುಳುಗೆದಳಲೇಬೇಕಂತೆ. ಹಾಗೆ ಏನೇ ಕಷ್ಟ ಆದರೂ ಪರವಾಗಿಲ್ಲ, ಸಹಿಸ್ಕೊಂಡಾದರೂ ಸರಿ ಮುಂದುವರಿಸಿ ಚಾನಲ್ನ ಕಷ್ಟಪಡಿ ವಿಡಿಯೋಗಳನ್ನ ಹಾಕಿ ಸಕ್ಸಸ್ ಅನ್ನೋದು ಸಿಗತ್ತೆ ಯೂಟ್ಯೂಬಲ್ಲಿ. ಇದು ನಂದು ಮೊದಲನೇ ಚಾನಲ್ದು ಜರ್ನಿ. ಈ ಥರ ಖುಷಿ ಆಗ್ತಿತ್ತು ನನಗೆ. ಮತ್ತೆ ಮನೇಲೆಲ್ಲ ಪೂಜೆ ಮುಗಿಸಿ ಇನ್ನು ರಾಯರ ಮಠಕ್ಕೆ ಹೋಗೋಣ ಅಂತ ಬಂದಿದ್ವಲ್ಲ, ಇಲ್ಲಿ ತುಳಸಿ ಕೇಳಿದೆ, ತುಳಸಿ ಇಲ್ಲ ಖಾಲಿಯಾಗಿದೆ ಅಂತಂದರು. ಅಥವಾ ತಂದಿರಲಿಲ್ವೋ ಏನೋ ಅವ್ರು, ಇವತ್ತು ಶುಕ್ರವಾರ ಅಂತ, ಗುರುವಾರ ಆದರೆ ಸಿಕ್ಕಿರ್ತಾ ಇತ್ತು. ನನಗೆ ತುಳಸಿ ಕೊಟ್ರೇ ಸಮಾಧಾನ, ರಾಯರಿಗೆ ಸಿಗಲಿಲ್ಲ. ಕೊನೆಗೆ ಅದು ಕಣಗಲೆ ಹೂವು ಕಟ್ಟಿರ್ತಾರೆ ಅಲ್ವಾ, ಪಿಂಕ್ ಕಲರ್ದು, ಅದು ನನಗೆ ಇಷ್ಟ ಆಯಿತು. ಸರಿ ಅದನ್ನೇ ತಗೊಂಡೆ. ಇನ್ನು ಬೇರೆ ಇನ್ಯಾವ ಹೂವನೂ ಅಲ್ಲಿ ಬಿಡಿ ಹೂವಿದ್ವು, ಶಾಮಂತಿಗೆ ಎಲ್ಲನೂ ಬಿಡಿ ಹೂವಿದ್ವು, ಕಟ್ಟಿರೋದಿರಲಿಲ್ಲ. ಅದಕ್ಕೆ ಅದನ್ನು ತಗೊಂಡು ನಾನು ನಮ್ಮಮ್ಮ ಇಬ್ಬರೂ ರಾಯರ ಮಠಕ್ಕೆ ಹೋದ್ವಿ. ಆವಾಗಲೇ ಹೇಳ್ದಂಗೆ ಅದು ಒಳಗಡೆ ಡೋರ್ ಕ್ಲೋಸ್ ಆಗಿತ್ತು, ಆಚೆ ಓಪನ್ನೇ ಇತ್ತು. ಅಂದರೆ ಜನ ಶುಕ್ರವಾರ ಯಾರೂ ಬರಲ್ಲ. ಗುರುವಾರ ಹೋದ್ವಿ ಅಂತಂದರೆ ಜನ ತುಂಬ ಇರ್ತಾರೆ. ಮತ್ತು 10 ಗಂಟೆ ಮೇಲಾಗಿದ್ದಕ್ಕೆ ಕಮ್ಮಿ, ಅಂದರೆ ಯಾರೂ ಇರಲಿಲ್ಲ. ಯಾರೋ ಒಬ್ಬರೊಬ್ಬರು ಬರ್ತಾಯಿದ್ರು ಹೋಗ್ತಾಯಿದ್ರು. ಇನ್ನು ನಾಳೆ ಏಕಾದಶಿ ಅಂತ ಹೇಳ್ಬಿಟ್ಟು ಬೇರೆ ಬೋರ್ಡ್ ಹಾಕಿದ್ರು. ಇನ್ನು ಏಕಾದಶಿ ಇದ್ದಾಗ ಕೂಡ ಅಲ್ಲಿ ಪೂಜೆ ಅಲಂಕಾರ ಅವೆಲ್ಲ ಏನೂ ಇರಲ್ಲ ರಾಯರಿಗೆ. ಶನಿವಾರ ಹೋದ್ವಿ ಅಂತಂದರೆ ಅಲಂಕಾರ ಏನೂ ಇರಲ್ಲ ರಾಯರಿಗೆ. ಇನ್ನು ನಾವು ಕೂಡ ಹೋಗಿ ಸ್ವಲ್ಪ ಹೊತ್ತು ಇದ್ದುಬಿಟ್ಟು ರಾಯರನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಪ್ರಸಾದ ಮತ್ತು ಮಂತ್ರಾಕ್ಷತೆ ತೀರ್ಥ ಕೊಡ್ತಾರೆ. ಪ್ರಸಾದ ಎಲ್ಲ ಏನೂ ಕೊಡಲ್ಲ, ಮಂತ್ರಾಕ್ಷತೆ ತೀರ್ಥ ಕೊಡ್ತಾರೆ ಯಾವಾಗ್ಲೂ. ಅದನ್ನು ತಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ರಾಯರ ಹತ್ರ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳ್ಕೊಂಡು ಖುಷಿನ ಹಂಚ್ಕೊಂಡು ಬಂದಿದ್ದೀನಿ ಇವತ್ತು ನಾನು.
ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ನನ್ನ ಮೊದಲನೇ ಚಾನಲ್ದು ಮೊದಲನೇ ಪೇಮೆಂಟ್ದು ಸೆಲೆಬ್ರೇಷನ್ ಕೂಡ ಇಷ್ಟೇನೆ. ನಾನು ಜಾಸ್ತಿ ಏನು ಮಾಡಲ್ಲ ಯಾವಾಗಲೂ ಕೂಡ. ನನಗೇನೇ ಖುಷಿ ಆಗಲಿ ದುಃಖ ಆಗಲಿ ಅದನ್ನು ಬಂದು ರಾಯರ ಹತ್ರ ಹೇಳ್ಕೊಂಡು ಹೋದರೆ ಅಷ್ಟೇ ಖುಷಿ ಅಂತ ಅನಿಸುತ್ತೆ. ಅದೇ ಸೆಲೆಬ್ರೇಷನ್ನು ನನಗೆ, ಆಯಿತಾ. ಇನ್ನು ಈ ಥರ ಇತ್ತು ಇವತ್ತಿನ ವ್ಲಾಗು ಕೂಡ. ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಬಂದಿದ್ದು ಇಷ್ಟೇ ಇವತ್ತಿನ ವ್ಲಾಗು ಕೂಡ. ಯಾರೆಲ್ಲ ಇನ್ನೂ ಚಾನಲ್ಲು ಮಾನಿಟೈಸ್ ಆಗಿಲ್ಲ ಅವ್ರಿಗೆಲ್ಲ ಬೇಗ ಮಾನಿಟೈಸ್ ಆಗಲಿ, ರಾಯರ ಆಶೀರ್ವಾದದಿಂದ ಬೇಗ ನೀವು ಒಂದು ಪೇಮೆಂಟ್ನ ತಗೊಳ್ಳೋ ಥರ ಆಗಲಿ ಅಂತ ಕೇಳ್ಕೊತೀನಿ ನಾನು ದೇವ್ರ ಹತ್ರ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇನೆ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.